ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣಾ ಕಣದಲ್ಲಿ ಬಿರುಸಿನ ಪ್ರಚಾರ ಮುಂದುವರೆದಿದೆ. ಉಪಕದನಗಳು ಆಡಳಿತಾರೂಢ ಪಕ್ಷಕ್ಕೆ ಅನುಕೂಲ ಹೆಚ್ಚು ಅನ್ನೋದು ಸಾಮಾನ್ಯ ಲೆಕ್ಕಾಚಾರ. ಅದರಲ್ಲೂ ಅನುಕಂಪದ ಅಲೆ ಅದಕ್ಕೆ ಮತ್ತಷ್ಟು ಪೂರಕ ವಾತಾವರಣ ನಿರ್ಮಿಸುವುದು ವಾಡಿಕೆ. ಆದರೆ ಈ ಬಾರಿ ಉಪಚುನಾವಣೆಯನ್ನ ಆಡಳಿತ ಪಕ್ಷ ಕಾಂಗ್ರೆಸ್ ಹಗುರವಾಗಿ ತೆಗೆದುಕೊಂಡಿಲ್ಲ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖುದ್ದಾಗಿ ಅಖಾಡದಲ್ಲಿ ಠಿಕಾಣಿ ಹೂಡಿರೋದು ವಿರೋಧ ಪಕ್ಷಕ್ಕೆ ಮಾತ್ರವಲ್ಲ, ಕೈಪಾಳಯದ ಒಳಗೂ ಬೇರೆಯದ್ದೇ ಲೆಕ್ಕಾಚಾರದ ಗುಮಾನಿ ಹೆಚ್ಚಿಸಿದೆ. ನೀವು ಉತ್ತಮ ಆಡಳಿತ ಮಾಡಿದ್ರೆ ಮುಖ್ಯಮಂತ್ರಿ ಇಲ್ಲಿ ಬಂದು 5 ದಿವಸ 8 ದಿವಸ ಠಿಕಾಣಿ ಹೂಡಿ ರೊಕ್ಕದ ಹೊಳೆ ಹರಿಸಿ ಚುನಾವಣೆ ಮಾಡ್ತಕ್ಕಂಥದ್ದಲ್ಲ. ಹಿಂದೆ ಅನೇಕ ಮುಖ್ಯಮಂತ್ರಿಗಳು ನಾವು ಅವರು ಒಂದೇ ಪಾರ್ಟಿಯಲ್ಲಿದ್ದಾಗ ಹೆಗಡೆ ಅವರು ಅದು ಎಂದೂ ಉಪಚುನಾವಣೆಯಲ್ಲಿ ಭಾಗವಹಿಸ್ತಿರಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಅವ್ರ ಗರಡಿಯಲ್ಲಿ ಬೆಳೆದಂಥವ್ರು, ಪಟೇಲರ ಗರಡಿಯಲ್ಲಿ ಬೆಳೆದಂಥವ್ರು, ಅವ್ರಿಗೇನಾದ್ರೂ ಕಿಂಚತ್ತು ಮರ್ಯಾದೆ ಇದ್ದರೆ ಈ ಉಪಚುನಾವಣೆಗೆ ಬಂದು ವಾರಗಟ್ಟಲೆ ಕೂತು ರೊಕ್ಕದ ಹೊಳೆ ಹರಿಸಿ ಹೆಂಡದ ಹೊಳೆ ಹರಿಸಿ ಗೆಲ್ತಕ್ಕಂಥ ಪ್ರಯತ್ನ ಮಾಡೋದು ನಿಮಗೆ ಶೋಭೆ ತರುವುದಿಲ್ಲ. 2 ಚುನಾವಣೆಯಲ್ಲಿ ಗೆಲ್ಲೋದ್ರಿಂದ ಸೋಲೋದ್ರಿಂದ ನಿಮ್ಮ ಸರ್ಕಾರಕ್ಕೆ ಏನು ವ್ಯತ್ಯಾಸ ಆಗೋದಿಲ್ಲ. ನಿಮ್ಮ ಕುರ್ಚಿಗೆ ವ್ಯತ್ಯಾಸ ಆಗ್ತಿದ್ರೆ ನಿಮ್ಮ ಪಕ್ಷದವರೇ ಏನು ನಿಮಗೆ ತೆಗಿಬೇಕು ಅಂತ ಸಂಚು ಹೂಡಿದಾರ ಅವರಿಂದ ಅಪಾಯದ ಹೊರತು ಈ 2 ಬೈ ಎಲೆಕ್ಷನ್ನಿಂದ ನಿಮ್ಮ ಕುರ್ಚಿಗೆ ಕಂಟಕ ಇಲ್ಲ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲೂ ಸಿದ್ದು ಬಣದ ನಾಯಕರೇ ಕಣದಲ್ಲಿ ಆಕ್ಟಿವ್ ಇರೋದು. ಕೈಪಾಳಯದಲ್ಲಿ ನಡೀತಾ ಇರೋ ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ, ಸಂಪುಟ ಪುನರಚನೆಯಂತ ಚರ್ಚೆಗಳ ಕಡೆ ಮತ್ತೆ ಗಮನ ಹರಿಯುವಂತೆ ಮಾಡ್ತಾ ಇದೆ. ಅಸಲಿಗೆ ಬೈ ಎಲೆಕ್ಷನ್ ಹೆಸರಲ್ಲಿ ಕಾಂಗ್ರೆಸ್ ಪಾಳಯದಲ್ಲಿ ನಡೀತಾ ಇರೋ ಆ ಬೇರೆಯ ಆಟ ಯಾವುದು? ಕೈ ವರ್ಸಸ್ ಕೈ ಆಟದಲ್ಲಿ ಕಮಲದ ದಾಳವೇನು? ಬನ್ನಿ ಚರ್ಚೆ ಮಾಡೋಣ.